ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ಮಾಡಿರುವಂತಹ ಆರೋಪ. 5 ರಿಂದ 6 ಜನ ಯುವಕರಿಂದ ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಧ್ಯರಾತ್ರಿ ಚಿಕ್ಕಮಗಳೂರು ನಗರದಲ್ಲಿ ಪ್ರಕ್ಷುಬ್ಧ ಸ್ಥಿತಿ ಇತ್ತು. ಕಿಡಿಗೇಡಿಗಳ ಕೃತ್ಯಕ್ಕೆ 2 ಕೋಮಿನ ನಡುವೆ ಭಾರಿ ಜಿದ್ದಾಜಿದ್ದಿ ಈಗಾಗಲೇ ಶುರುವಾಗಿದೆ. ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. 5 ರಿಂದ 6 ಜನ ಯುವಕರು ಸೇರ್ಕೊಂಡು ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿರುವಂತದ್ದು. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅವರನ್ನ ಅರೆಸ್ಟ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಇದೀಗ 2 ಗುಂಪುಗಳ ನಡುವೆ ಒಂದು ಜಿದ್ದಾಜಿದ್ದಿ ಕೂಡ ಶುರುವಾಗಿದೆ. ಜಗಳ ಕೂಡ ನಡೀತಾ ಇದೆ. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ಯಾಕಾಗಿ ಅವರು ಕಲ್ಲು ತೂರಾಟವನ್ನ ಮಾಡಿದ್ರು, ಯಾರಿರಬಹುದು ಆ ಯುವಕರು ಅಂತ ಹೇಳಿ ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಮಧ್ಯರಾತ್ರಿಯಲ್ಲಿ ಆ ನಗರದಲ್ಲಿ, ಚಿಕ್ಕಮಗಳೂರು ನಗರದಲ್ಲಿ ಒಂದು ಪ್ರಕ್ಷುಬ್ಧ ಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಸುಮಾರು ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿರುವಂಥದ್ದು. ಯಾಕಾಗಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಎನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂಥದ್ದು. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆರೋಪಿಗಳಿಗಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಯಾಕೆ ಕಲ್ಲು ತೂರಾಟವನ್ನ ಮಾಡಿದ್ರು, ಈ ಹಿಂದೆ ಏನಾದರೂ ಜಗಳ ಆಗಿತ್ತಾ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ 5-6 ಜನ ಯುವಕರು ಚಿಕ್ಕಮಗಳೂರಿನ ನಗರಕ್ಕೆ ಆಗಮಿಸಿ ಪ್ರಕ್ಷುಬ್ಧ ಸ್ಥಿತಿಯಲ್ಲಿದ್ದಂತಹ ಸಮಯದಲ್ಲಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಈ ರೀತಿಯ ಕೃತ್ಯಗಳು ಇದೇ ಮೊದಲಲ್ಲ, ಈ ಹಿಂದೆಯೂ ಕೂಡ ಆಗಿತ್ತು. ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ. ವಾರದಿಂದ ಮನೆ ಮೇಲೆ ಕಲ್ಲು ಎಸೆತಾ ಇದ್ರು ಯುವಕರ ಗುಂಪು. 3 ದಿನಗಳಿಂದ ಹೆಣ್ಣು ಮಕ್ಕಳ ಹಿಂದೆ ಬಂದು ಕಿಡಿಗೇಡಿತನವನ್ನ ಎಸಗಿದ್ರು. ನಿನ್ನೆ ಕಲ್ಲು ತೂರಿ ಓಡುವಾಗ 6 ಜನರಲ್ಲಿ 2 ಸೆರೆಯಾಗಿದ್ದಾರೆ. ಯುವಕರಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಿಂದೂ ಸಂಘಟನೆಯಿಂದ. ವಾರದಿಂದ ಮನೆ ಮೇಲೆ ಕಲ್ಲೆಸೆತಾ ಇದ್ರು ಯುವಕರ ಗುಂಪು. 1 ವಾರದಿಂದಲೂ ಕೂಡ ಸತತವಾಗಿ ಕಲ್ಲೆಸೆತಾ ಇದ್ರು ಎನ್ನಲಾಗ್ತಾ ಇದೆ. 3 ದಿನಗಳಿಂದ ಹೆಣ್ಣು ಮಕ್ಕಳ ಹಿಂದೆ ಬಂದು ಕಿಡಿಗೇಡಿತನವನ್ನ ಮೆರಿತಾ ಇದ್ರು. ನಿನ್ನೆ ಕಲ್ಲು ತೂರಿ ಓಡುವಾಗ 6 ಜನರಲ್ಲಿ 2 ಸೆರೆ ಹಿಡಿಯಲಾಗಿದೆ. 2 ಸೆರೆ ಹಿಡಿದು ಹಲ್ಲೆ ಮಾಡಲಾಗಿದೆ. ಯುವಕರಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಿಂದೂ ಸಂಘಟನೆಯಿಂದ. ಹಕ್ಷದ್ ಹುಸೇನ್ ಎಂಬ 2 ಅಪ್ರಾಪ್ತರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಪೊಲೀಸ್ ಠಾಣೆ ಮುಂದೆ 100 ಯುವಕರು ಈಗಾಗಲೇ ಜಮಾಯಿಸಿದ್ದಾರೆ. ಬಸವನಹಳ್ಳಿ ಪೊಲೀಸ್ ಠಾಣೆ ಮುಂದೆ 100 ಜನ ಜಮಾಯಿಸಿದ್ದಾರೆ. ಕಲ್ಲು ಹೊಡೆದವರು ಅವರಲ್ಲ ಎಂದು ಅನ್ಯ ಕೋಮಿನವರು ವಾದ ಮಾಡ್ತಿದ್ದಾರೆ. ಇವರೆಲ್ಲ ಕಲ್ಲು ಹೊಡೆದಿರೋರು ಬೇರೆಯವರು, ಆದ್ರೆ ನೀವು ಇವರನ್ನ ಹಿಡ್ಕೊಂಡಿದ್ದೀರಾ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಸರಿಯಾಗಿ ಪರಿಶೀಲನೆ ಮಾಡಿ ಅಲ್ಲಿರುವಂಥ CC ಕ್ಯಾಮ್ರಾ ಫುಟೇಜ್ಗಳನ್ನು ಕೂಡ ತಗೊಂಡು ಮತ್ತು ಯಾರು ನೈತಿಕ ಪೊಲೀಸ್ಗಿರಿಯನ್ನು ಮಾಡಿದರೆ ಅವ್ರ ಮೇಲೂ ಕೂಡ, ಮತ್ತು ವಿತೌಟ್ ಪರ್ಮಿಷನ್ ಯಾರು ಪ್ರೊಟೆಸ್ಟ್ ಮಾಡಿದರೆ ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ತಗೊಂಡಿಲ್ಲ ಅಂತೇಳಿ ಬೆಳಗ್ಗೆ ಮತ್ತೆ ಎಲ್ಲರೂ ಕೂಡ ಒಂದು ಕಡೆ ಗ್ಯಾದರಿಂಗ್ ಆಗೋಣ. ಸೊ ಈಗ ಎಲ್ಲರೂ ಹೋಗಿ, ಆಯಿತಾ, ಸರಿಯಾಗಿ ಪರಿಶೀಲನೆ ಮಾಡಿ ಅಲ್ಲಿರುವಂಥ CC ಕ್ಯಾಮ್ರಾ ಫುಟೇಜ್ಗಳನ್ನು ಕೂಡ ತಗೊಂಡು ಮತ್ತು ಯಾರು ನೈತಿಕ ಪೊಲೀಸ್ಗಿರಿಯನ್ನು ಮಾಡಿದರೆ ಅವ್ರ ಮೇಲೂ ಕೂಡ, ಮತ್ತು ವಿತೌಟ್ ಪರ್ಮಿಷನ್ ಯಾರು ಪ್ರೊಟೆಸ್ಟ್ ಮಾಡಿದರೆ ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ತಗೊಂಡಿಲ್ಲ ಅಂತೇಳಿ ಬೆಳಗ್ಗೆ ಮತ್ತೆ ಎಲ್ಲರೂ ಕೂಡ ಒಂದು ಕಡೆ ಗ್ಯಾದರಿಂಗ್ ಆಗೋಣ. ಸೊ ಈಗ ಎಲ್ಲರೂ ಹೋಗಿ, ಆಯಿತಾ.
बात करना पुलिस वाले के सामने ನೀವು ಇಲ್ಲಿ ಜನ ಕಳಿಸ್ತಿರ್ತೀವಿ ಮುಂದಕ್ಕೆ ಹೋಗಮ್ಮ ಅಲ್ಲಿದಾರೆ ಹೋಗಲ್ಲಿ ನೀವು ಇಲ್ಲಿ ಸಿಕ್ತಿದ್ದಂಗೆ ಮತ್ತೆ ಇಲ್ಲಿ ಇಟ್ಕೊಳ್ತಾರ ಅವ್ರು ಏನು ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಯಾಕಾಗಿ ಈ ರೀತಿ ಕಲ್ಲು ತೂರಾಟವನ್ನ ಮಾಡಿದ್ರು ಅನ್ನುವ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಅಂದ್ರೆ ಮೊದಲನೇ ಬಾರಿ ಬಂದು ಇವರೇನು ಕಲ್ಲು ತೂರಾಟ ಮಾಡಿಲ್ಲ, ಒಂದು ವಾರದಿಂದಲೂ ಕೂಡ ಸತತವಾಗಿ ಬಂದು ಮನೆಗಳ ಮೇಲೆ ಕಲ್ಲನ್ನ ಎಸೆತಾ ಇತ್ತು ಯುವಕರ ಗುಂಪು. 3 ದಿನಗಳಿಂದಲೂ ಕೂಡ ಹೆಣ್ಣುಮಕ್ಕಳ ಹಿಂದೆ ಬಂದು ಕಿಡಿಗೇಡಿತನವನ್ನ ಮೆರೆತಾ ಇದ್ದಂತೆ ಈ ಕಲ್ಲು ತೂರಾಟವನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಇಬ್ರು ಸಿಕ್ಕಾಕೊಂಡಿದ್ದಾರೆ. ಇಬ್ರು ಸಿಕ್ಕಾಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿ ಅಂದ್ರೆ ಪೊಲೀಸರಿಗೂ ಕೂಡ ಒಪ್ಪಿಸಲಾಗಿತ್ತು. ಆಗ ಬೇರೆ ಅನ್ಯ ಕೊಮ್ಮಿನ ಜನರು ಏನಿದ್ರು ಅವರಲ್ಲಿ ಬಂದ್ಬಿಟ್ಟು ಇವ್ರು ಬೇರೆಯವರು ಅವ್ರು ಬೇರೆಯವರು ಅಂತ ಹೇಳಿ ವಾದ ಮಾಡ್ತಿದ್ದಾರೆ. ನಮ್ಮ ಮನ್ಯಾಗ ಯಾರು ಗೊತ್ತಿಲ್ಲ ಒಂದ್ ನಿಮಿಷ ನೀ ಕ್ಯಾಮ್ರಾ ಮುಟ್ಟಿಲ್ಲ ನೀ ಏನೋ ಮಾಡ್ಕೊಳ್ಳಿ ನೀ ಕ್ಯಾಮ್ರಾ ಮುಟ್ಟಂಗಿಲ್ಲ ಕ್ಯಾಮ್ರಾ ಮುಟ್ಟಿದ್ ಬೇರೆ ಆಕೈತಿ ಕ್ಯಾಮ್ರಾ ಮುಟ್ಟಿದ್ ಬೇರೆ ಆಕೈತಿ ಹಾಕ್ತೇವೆ ಹಿಂದಾಗ್ಲಿ ಮಾತಾಡಲಿ ಸಂಬಂಧ ಇಲ್ಲ ಮತ್ತ ಆಧಾರ್ ಕಾರ್ಡ್ ನಂದ ಐತಿ ಐತಿ ನೀ ಅಂದಿ ಆಯ್ತು ಆಯ್ತಲ್ಲ ಅಲ್ಲ ನೀ ಅಂದಿ ನೀ ಬಿಟ್ಟು ಆಯ್ತು ನೀ ಅಂದಿ ನೀ ಅಂದಿ ಆಯ್ತು ನಮ್ಮ ಮನ್ಯಾಗ ಯಾರು ಗೊತ್ತಿಲ್ಲ ಒಂದ್ ನಿಮಿಷ ನೀ ಕ್ಯಾಮ್ರಾ ಮುಟ್ಟಿಲ್ಲ ನೀ ಏನೋ ಮಾಡ್ಕೊಳ್ಳಿ ನೀ ಕ್ಯಾಮ್ರಾ ಮುಟ್ಟಂಗಿಲ್ಲ ಕ್ಯಾಮ್ರಾ ಮುಟ್ಟಿದ್ ಬೇರೆ ಆಕೈತಿ ಕ್ಯಾಮ್ರಾ ಮುಟ್ಟಿದ್ ಬೇರೆ ಆಕೈತಿ ನೀ ಅಲ್ಲಿ ನೀ ಕರ್ಸಿನ ಹಾಕ್ತೇವೆ